ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪಡೆ ರಣಕಹಳೆಯನ್ನು ಮೊಳಗಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಆರಂಭ ಆಗಲಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವೋಟ್ ಚೋರಿ ಪ್ರೊಟೆಸ್ಟ್ ಅನ್ನ ಕಾಂಗ್ರೆಸ್ ಇವತ್ತು ಹಮ್ಮಿಕೊಂಡಿದೆ. ಕರ್ನಾಟಕದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಎಲ್ಲ ಸಚಿವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರು, ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಭಿಯಾನದ ಮೂಲಕ ಸಹಿ ಸಂಗ್ರಹವನ್ನು ಕೂಡ ಕಾಂಗ್ರೆಸ್ ಮಾಡಿದೆ. ಕರ್ನಾಟಕದಲ್ಲೂ ಮತಗಳವು ಬಗ್ಗೆ ಜನರಿಂದ ಸಹಿ ಸಂಗ್ರಹವನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವಂತ ಸಮರ ಇದು. ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನ ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಆರಂಭ ಆಗಲಿದೆ. ನಾವು 1,500 ಜನಕ್ಕೆ ಅಕಾಮಿಡೇಷನ್ ಮಾಡಿದ್ದೀವಿ. ಅವರವರೇ ಸುಮಾರು 2,000ಕ್ಕೂ ಹೆಚ್ಚು ಜನ ಅಕಾಮಿಡೇಷನ್ ಮಾಡ್ಕೊಂಡಿದ್ದಾರೆ. ಫ್ಲೈಟಲ್ಲೂ ಬಂದಿದ್ದಾರೆ, ಟ್ರೈನಲ್ಲೂ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಸುಮಾರು ಹೆಚ್ಚು ಕಮ್ಮಿ 3,500 ಇಂದ 4,000 ಜನ ಬಂದಿದ್ದಾರೆ. 1,42,00,000 ಸಿಗ್ನೇಚರ್ನ ಮಾಡಿದ್ದಾರೆ. ನೋಡಿ ಉತ್ಸಾಹ ಯಾವ ರೀತಿ ಇದೆ ಅನ್ನೋದಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ನಾಯಕರುಗಳೇ ಸಾಕ್ಷಿ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ನಾಯಕರು, ಕಾರ್ಯಕರ್ತರು ಕೂಡ ಯಾವ ಕಾರಣಕ್ಕೂ ಈ ದೇಶದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ನ ಉಳಿಸ್ಕೊಳ್ಬೇಕು, ಈ ಮತದಾನದ ಹಕ್ಕನ್ನು ಕಾಪಾಡಬೇಕು, ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆನ ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಬಂದಿದ್ದಾರೆ. ಅವರು ಯಾರು ಇವತ್ತು ಇಲ್ಲಿಗೆ ಬಂದು ಆಗಮಿಸಿದ್ದಾರೆ. ಇಂಥ ಒಂದು ಬಿಜೆಪಿಯವರು, ಕೇಂದ್ರ ಸರ್ಕಾರ ಬೆಂಗಳೂರು, ಡೆಲ್ಲಿಗೆ ಬರೋ ವಾಹನಗಳನ್ನೆಲ್ಲ ತಡೆದಿದ್ದಾರಂತೆ. ಈಗ ಬೆಳಗ್ಗೆ ಬಂದಂಥ ಮಾಹಿತಿ ನನಗೆ, ಯಾರನ್ನೂ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ ವೆಹಿಕಲ್ಗಳು ಅಂತೇಳಿ. ಸೊ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಷ್ಟು ಸಾವಿರ ಜನ ಸೇರ್ತಾರೆ, ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ. ಅದು ನಮ್ಮ ಧ್ವನಿ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇಶದ ಪರವಾಗಿ, ಜನರ ಪರವಾಗಿ 140 ಕೋಟಿ ಜನಸಂಖ್ಯೆಯ ಮತದಾನದ ಹಕ್ಕನ್ನು ಅವ್ರಿಗೆ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಇದರಲ್ಲೇನು ರಾಜಕಾರಣ ಏನಿಲ್ಲ. ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.